ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಮಂದಿ ಫೋನ್ಗಳು ಮಾಡ್ತಿರ್ತೀರ, ಕೇಳ್ತಾ ಇರ್ತೀರ, ನಮ್ಮ ಕೆಲಸಗಳಾಗಬೇಕು, ನಮ್ಮ ಆಫೀಸ್ನಲ್ಲಿರೋವಂಥನೋ ಅಥವಾ ನಮ್ಮ ಕಂಪ್ನಿ ಮ್ಯಾನೇಜರು ಅಥವಾ ನಮ್ಮ ಅಧಿಕಾರಿಗಳು, ನಮಗಿಂತ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ನಮ್ಮನ್ನು ಭಾಳ ಕೀಳಾಗಿ ಕಾಣ್ತಾರೆ. ನಾವೆಷ್ಟೇ ದುಡಿದ್ರೂ ಅವರು ನಮಗೆ ಮರ್ಯಾದೆ ಕೊಡಲ್ಲ, ಭಾಳನೇ ಒಂದು ಕಿರಿಕ್ ಮಾಡ್ತಾರೆ. ಅಥವಾ ನಮ್ಗೆ ಯಾವುದೇ ರೀತಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮಗಲ್ಲಿ ಗೌರವ ಇಲ್ಲ. ನಮ್ಮನ್ನು ಕಂಡ್ರೇ ಆಗಲ್ಲ ಅವ್ರಿಗೆ. ನಾವು ನ್ಯಾಯ ರೀತಿಗೆ ದುಡಿತೀವಿ, ಆದರೂ ಅವ್ರು ನಮ್ಮನ್ನು ಕಂಡ್ರೆ ಆಗಲ್ಲ. ಕೆಲವರು ನಮ್ಮ ಬಗ್ಗೆ ಕೆಟ್ಟದಾಗ ಅವ್ರಿಗೆ ಹೇಳ್ತಾರೆ, ಭಾಳ ಹಿಂಸೆ ಆಗುತ್ತೆ ನಮಗೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವೊಂದು ಕೂಡ ಇದು ಬೇರೆ ಬೇರೆ ರೀತಿಗಳು ವ್ಯವಹಾರದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಬೇರೆ ಬೇರೆ ರೀತಿಲಿ ಕೂಡ ಇರುತ್ತೆ. ಈ ವಶೀಕರಣ ಮಂತ್ರ ಅಂತಂದ್ಬಿಟ್ಟು, ಈ ವಶೀಕರಣ ಮಂತ್ರನ ನೀವು ಭಾಳ ಈಸಿಯಾಗಿ ನೀವು ಮಾಡ್ಕೋಬೋದು. ಯಾಕೆಂದರೆ ಸಾಬರ ಮಂತ್ರಗಳು ಇವೆಲ್ಲ, ಈ ಸಾಬರ ಮಂತ್ರಗಳು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಸಾಬರ ಮಂತ್ರಗಳಿಗೆ ನಾವು ಇದನ್ನು ರಾತ್ರಿಲಿ ಮಾಡೋ ಅಂಥದ್ದು. ಇದು ಭೈರವನ ಭಗವಂತನ ಪೂಜೆ ಮಾಡಿ ನಂತರ ಈ ಮಂತ್ರವನ್ನು 21 ಬಾರಿ ಉಚ್ಚಾರಣೆ ಮಾಡ್ತಾ ಬೆಲ್ಲವನ್ನು ಅಭಿಮಂತ್ರಿಸಬೇಕು. ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಯಾರು ನಿಮ್ಮ ಮಾತು ಕೇಳಬೇಕು, ಯಾರನ್ನು ನೀವು ವಶೀಕರಣ ಮಾಡ್ಕೋಬೇಕು, ಮತ್ತು ಯಾರಿಂದ ನಮಗೆ ಕೆಲಸ ಆಗಬೇಕು, ಮತ್ತು ಈ ಥರ ಇರುತ್ತೆ. ಅಥವಾ ನಿಮ್ಮನ್ನು ಕಂಡ್ರೇ ಕೆಲವ್ರಿಗೆ ಆಗಲ್ಲ, ಇಂಥವ್ರನ್ನ ನೀವು ಇನ್ನೊಂದು ಸಾಫ್ಟ್ವಾಗಿ ಇದಾಗಿ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಲ್ಲಿ ನೋಡಬೇಕು, ನಮಗೆ ಗೌರವ ಮರ್ಯಾದೆಗಳನ್ನ ಕೊಡಬೇಕು, ಅವರು ನಮಗೆ ವಶಿ ಆಗಬೇಕು. ವಶಿ ಅಂದರೆ ನೀವು ಕೇಳಿದಂಗೆ ಮಾಡೋ ಥರ ಅಲ್ಲ. ನೀವು ಕೂತ್ಕೋ ಬಾ ಅಂದರೆ ಬಾ, ನೀವು ಹೋಗು ಅಂದರೆ ಹೋಗು, ಅದಲ್ಲ ವಶೀಕರಣ. ಇದು ನಿಮ್ಮ ಮಾತಿಗೆ ಅಥವಾ ನಿಮ್ಮ ಕೆಲಸಗಳಿಗೆ, ನೀವು ಮಾಡ್ತಾ ಇರೋವಂಥ ವ್ಯವಹಾರಗಳಿಗೆ ಇದು ಒಂದು ಅದ್ಭುತವಾದಂಥ ವಶೀಕರಣ ಮಂತ್ರ. ಇದು ಬೇರೆ ರೀತಿಯದಲ್ಲ. ಇದು ಒಳ್ಳೆಯ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿರ್ಬೋದು ಅಥವಾ ಮನೆಗಳಿರ್ಬೋದು, ಇಲ್ಲಿ ಮನೇಲಿ ಕೂಡ ಬರುತ್ತೆ. ಇದು ನಿಮ್ಮ ಗಂಡ ನಿಮಗೆ ಮರ್ಯಾದೆ ಕೊಡ್ತಿಲ್ವಾ, ಅಥವಾ ಹೆಂಡತಿ ನಿಮಗೆ ಗಂಡನಿಗೆ ಮರ್ಯಾದೆ ಕೊಡ್ತಿಲ್ವಾ, ಅಥವಾ ಮಕ್ಕಳು ನಿಮಗೆ ಮರ್ಯಾದೆ ಅಥವಾ ಗೌರವ, ತಂದೆ ತಾಯಿಯನ್ನು ಗೌರವ ಕೊಡ್ತಾ ಇಲ್ವಾ, ಈ ರೀತಿಯಾಗಿರುತ್ತೆ. ಇಂಥವರು ಕೂಡ ಮಾಡ್ಬೋದು ಇದಕ್ಕೆಲ್ಲ ಬೇಕಾಗುವಂಥದ್ದು ಭಾಳ ಸಣ್ಣ ಪುಟ್ಟ ವಸ್ತುಗಳು, ಯಾವುದೋ ಸಾವಿರಾರು ರೂಪಾಯಿದಲ್ಲ. ಆದರೆ ಮಂತ್ರ ಮಾತ್ರ ನೀವು ಇದನ್ನು 5,000 ಬಾರಿ ಆದರೂ, ಕಮ್ಮಿ ಅಂದರೂ 5,000 ಬಾರಿ ಆದರೂ ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಗೊತ್ತಲ್ವ ಮಾಮೂಲಿಯಾಗಿ ಇದು ಅಮಾಸೆ, ಹುಣ್ಣಿಮೆ, ಗ್ರಹಣ ಅಥವಾ ಗುರುಪುಷ್ಯ, ರವಿಪುಷ್ಯ, ಅಷ್ಟಮಿ, ಭಾನುವಾರ, ಗುರುವಾರಗಳಲ್ಲಿ ಇದನ್ನು ಸಾಕಷ್ಟು ನೀವು ಯಾವಾಗಾದ್ರೂ ನಿಮ್ಗೆ ಒಳ್ಳೆ ತಿಥಿ ಸಿದ್ಧಿ ನೋಡ್ಕೊಳ್ಳಿ. ತಿಥಿ ಅಂತ ಏನು ಬರುತ್ತೆ, ಅದು ಒಳ್ಳೆ ತಿಥಿ ಬಂದಾಗ ಅದನ್ನು ಮಾಡಿಕೊಂಡಾಗ ವಾರಗಳು ಕೂಡ ಲೆಕ್ಕ ಬರಲ್ಲ. ಅಂಥದ್ರಲ್ಲಿ ಇದನ್ನು ಮಾಡಿಕೊಂಡಾಗ ನಿಮಗೆ ಆ ಕಾರ್ಯಗಳು ಬೇಗ ಸಿದ್ಧಿ ಆಗುತ್ತೆ. ನೀವು ಯಾವುದೋ ಸಮಯದಲ್ಲಿ ಹೋಗ್ತೀರ, ಯಾವುದೋ ಸಮಯದಲ್ಲಿ ಮಾಡ್ದಲ್ಲಿ ಕೂಡ ಇದು ಕೆಲಸ ಆಗಲ್ಲ. ನೋಡಿ, ಕೆಲವೊಂದು ಉಚ್ಚಾಟನೆನೋ ಮಾರಣನೋ ಅಥವಾ ಅವ್ರನ್ನ ಸ್ತಂಭನೇನೋ ಮಾಡೋದಿದ್ದಾಗ ಅವರ ಸಮಯ ನೋಡ್ಕೋಬೇಕು ನೀವು. ಅವರ ಸಮಯ ಹೇಗಿದೆ, ಅವರ ಹೆಸರು ಬಲದಲ್ಲಿ ಹೇಗಿದೆ, ಅವ್ರಿಗೆ ಗುರು ಇದ್ದಾನ ಅಥವಾ ಶುಕ್ರ ಇದ್ದಾನ, ಶನಿ ಇದ್ದಾನ, ರಾಹು ಇದ್ದಾನ, ಕೇತು ಇದ್ದಾನೆ, ಯಾವ ಮನೆಯಲ್ಲಿ ಇದ್ದಾನೆ, ಅವ್ರಿಗೆ ಯಾವ ರೀತಿ ಅದು ಒಳ್ಳೇದು ಕೊಡ್ತಿದ್ದಾನ ಫಲ, ಕೆಟ್ಟು ಫಲ ಕೊಡ್ತಿದ್ದಾನ ಅಂಥ ಸಮಯ ನೋಡ್ಕೋಬೇಕು. ಈ ಮಾರಣ, ಉಚ್ಚಾಟನ, ಸ್ತಂಭನ, ವಶೀಕರಣಕ್ಕೆಲ್ಲ ಕೆಟ್ಟ ಸಮಯಗಳನ್ನೇ ನೋಡೋ ಅಂಥದ್ದು. ಯಾವುದು ಒಳ್ಳೆ ಮುಹೂರ್ತಗಳಲ್ಲಿ ಇದನ್ನು ಮಾಡಲ್ಲ. ಒಳ್ಳೆ ಮುಹೂರ್ತಗಳು ಮಾಡೋ ಅಂಥದ್ದು ಬೇರೆ ಬೇರೆ ಕೆಲಸ. ಆದರೆ ಇದರಲ್ಲಿ ನಾವು ಮಾಡೋ ಅಂಥ, ಏಕೆಂದರೆ ಇವರು ನಾವು ಹೇಳ್ದಂಗೆ ಕೇಳೋ ಅಂಥದ್ದು ಮಾಡೋ ಅಂಥದ್ದು, ಮತ್ತು ಕೆಲವೊಂದು ಮಾರಣ ಇದೆಲ್ಲ ಅಂದರೆ ಅದು ಬೇರೆ ಬೇರೆ ವಿಷಯ ಆಗುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಆ ವ್ಯಕ್ತಿಯ ವ್ಯಕ್ತಿ ಏನಿರ್ತಾನೆ ಆ ವ್ಯಕ್ತಿಯ ನಾಮ ನಕ್ಷತ್ರ ನೋಡ್ಕೋಬೇಕು. ಮತ್ತು ಯಾವ ಅವನಿಗೆ ಆ ಸಮಯದಲ್ಲಿ ಯಾವ ಗ್ರಹ ಇದೆ, ಯಾವ ಗ್ರಹ ಕೆಟ್ಟದಾಗಿದೆ, ಈ ರೀತಿ ಎಲ್ಲ ನೋಡಿದಾಗ ನೀವು ಮಾಡಿದಾಗ ಅದು ಕೆಲಸ ಸಕ್ಸಸ್ ಆಗುತ್ತೆ.
ಅವನು ಒಳ್ಳೆ ಸಮಯ ನೋಡ್ಕೊಂಡು ಅವನಿಗೆಲ್ಲ ಒಳ್ಳೆ ರೀತಿದು ಗುರು ಚೆನ್ನಾಗಿದ್ದು, ಶುಕ್ರ ಚೆನ್ನಾಗಿದ್ದು, ರವಿ ಬುಧ ಇವೆಲ್ಲ ಚೆನ್ನಾಗಿದ್ದು ನೀವು ಏನೋ ಮಾಡ್ತೀವಿ ಅಂತಂದರೆ ಅದು ಏನೂ ಮಾಡಲಿಕ್ಕಾಗಲ್ಲ ಅವ್ರನ್ನ. ಅದು ಸಮಯ ಭಾಳ ತೊಗೊಳುತ್ತೆ. ಅಂದರೆ ನೀವು ಮಾಡಿದ್ದು ಒಂದು ಫಿಕ್ಸೆಡ್ ಡಿಪಾಸಿಟ್ ಥರ ಬ್ಯಾಂಕಲ್ಲಿ ಇದ್ದಂಗೆ ಇರುತ್ತೆ. ಅದು ಯಾವಾಗ ಇವರಿಗೆ ಟೈಮ್ ಕೆಟ್ಟಿರುತ್ತೋ ಆ ಟೈಮಲ್ಲಿ ಅದು ಹೊಡೆಯುತ್ತೆ. ಆ ರೀತಿ ಇರುತ್ತೆ. ನೀವು ಅಂದ್ಕೊತೀರ ಕೆಲವ್ರ ಕಡೆ ಮಾಡಿಸಿದ್ವಿ ಹಿಂಗಾಯಿತು ಹಾಗಾಯಿತು, ಅದರಲ್ಲಿ ಸಮಯ ಇರುತ್ತೆ. ಕೆಲವರು ಇವತ್ತು ಮಾಡಿಸಿರ್ತೀರ, ಒಂದು ವಾರದಲ್ಲಿ ಏನೂ ಆಗಿಲ್ಲ, ಅವರೇನೋ ಮಾಡಿಕೊಟ್ಟಿದ್ರಮ್ಮ ಏನೂ ಆಗಿಲ್ಲ ಅಂತ. ಇಲ್ಲ ಒಂದು ತಿಂಗಳಾಯಿತು ಏನೂ ಕೆಲಸ ಆಗಿಲ್ಲ, ಅವ್ರ ಹತ್ರ ಹೋಗಿ ಅಂತೀರ. ಅದು ಕೆಲವೊಂದು ನಿಮ್ಮ ನೆಗೆಟಿವ್ ಜಾಸ್ತಿ ಇದ್ದಾಗ ಅಥವಾ ನಿಮಗೆ ದೋಷಗಳು ಜಾಸ್ತಿ ಇದ್ದಾಗ ಆ ಕೆಲಸಗಳು ಬೇಗ ಆಗಲ್ಲ. ಅದು ಸಮಯ ತೊಗೊಳುತ್ತೆ. ಅದು ನೀವು ಅರ್ಥ ಮಾಡ್ಕೋಬೇಕು. ಯಾರೇ ಆಗಲಿ, ಇದು ನಾವೇ ಆಗಲಿ ಬೇರೆಯವರಾಗಲಿ, ಇವತ್ತು ಮಾಡಿಕೊಟ್ಟ ತಕ್ಷಣ ನಾಳೆ ಬೆಳಗ್ಗೆ ಯಾವುದಕ್ಕೂ ಸಾಧ್ಯ ಆಗಲ್ಲ. ಅದೇ ಹೇಳ್ತಾರೆ ನೋಡಿ, 1 ಅವರಲ್ಲಿ ಆಗೋಗುತ್ತೆ, 3 ಗಂಟೆಯಲ್ಲಿ ರೆಡಿ ಮಾಡಿಕೊಟ್ಬಿಡ್ತೀನಿ, ವಶೀಕರಣ ಮಾಡಿಬಿಡ್ತೀನಿ, ಅವ್ರ ದೇಶ ಬಿಟ್ಟು ಎಲ್ಲಿ ಇದ್ರೂ ಓಡಿ ಬಂದುಬಿಡ್ತಾರೆ, ಒಂದು ಏಲಕ್ಕಿಯಲ್ಲಿ ಮಾಡ್ತೀವಿ, ಲವಂಗದಲ್ಲಿ ಮಾಡಿಬಿಡ್ತೀನಿ, ಒಂದೇ ಗಂಟೆಯಲ್ಲಿ ಬರೆಸ್ಬಿಡ್ತೀನಿ. ಇವೆಲ್ಲ ಶುದ್ಧ ಸುಳ್ಳು. ಏನು ಅಂತಂದರೆ ಇಂಥದ್ದೆಲ್ಲ ಬೋಗಸು. ನಿಮ್ಮಂಥವ್ರಿಗೆ ಹಳ್ಳಕ್ಕೆ ಬಿದ್ದು ಅವ್ರ ಹತ್ರ ದುಡ್ಡು ಕಟ್ಬಿಟ್ಟು ಬರ್ತೀರ ಅಷ್ಟೇ. ಇದೆಲ್ಲ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಕೆಟ್ಟದಾಗಿರೋ ಒಂದು ಸಮಯದಲ್ಲಿ ಆ ಕೆಟ್ಟದ್ದು ಮಾಡಿದಾಗ ಇಮಿಡಿಯೇಟಾಗಿ ಕೆಲಸ ಆಗುತ್ತೆ. ಅವ್ರಿಗೆ ಒಳ್ಳೆ ಗ್ರಹಗತಿಗಳಿದ್ದು ನೀವು ಕೆಟ್ಟದ್ದು ಮಾಡ್ತೀನಿ ಅಂದರೆ ಅವ್ರು ಯಾವುದೇ ಇದಕ್ಕೂ ಕೆಟ್ಟದ್ದು ಆಗಲ್ಲ. ಅವ್ರಿಗೆ ಆ ಸಮಯ ನೋಡಿಕೊಂಡೇ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಕೆಲವ್ರು ಏನು ಮಾಡ್ತೀರಾ, ಅಯ್ಯೋ ಅವ್ರು ಹೇಳಕ್ಕೆ ಹೋಗ್ತಾರೆ, ಇಲ್ಲಮ್ಮ ಇಷ್ಟು ದಿನ ಆಗುತ್ತೆ, ಇಷ್ಟು ನೋಡಿ ಇಷ್ಟು ದಿನ ಆಗುತ್ತೆ ಅಂದಾಗ ನೀವು ಒಪ್ಪೋದೇ ಇಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಸರಿ ಆಯಿತು ಬಿಡಿ ಇನ್ನೊಂದು ವಾರದಲ್ಲಿ ರೆಡಿ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ತಪ್ಪು ಅವ್ರದ್ದು. ನೀವು ಯಾವಾಗ ಅರ್ಜೆಂಟ್ ಮಾಡ್ತೀರಿ, ಅಯ್ಯೋ ಅಷ್ಟು ದಿನ ಆಗ್ಬಿಡುತ್ತಾ, 6 ತಿಂಗಳಾಗುತ್ತಾ, 5 ತಿಂಗಳಾಗುತ್ತಾ ಅಂತಂದಾಗ ಅವ್ರೇನು ಮಾಡ್ತಾರೆ, ಇವ್ರಿಗೆ ನಿಂಗೆ ಹೇಳ್ತಾರೆ ತಡಿಯಪ್ಪ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು, ಇಲ್ಲ 1 ವಾರದಲ್ಲೇ ರೆಡಿ ಮಾಡ್ತೀನಿ, ಇಲ್ಲ 5 ದಿವಸ ರೆಡಿ ಮಾಡಿ, ಇಲ್ಲ 2 ಹಿಂಗೆ ಸುಳ್ಳು ನಿಮ್ಮಿಂದನೇ ಅವ್ರು ಹೇಳೋ ಅಂಥ ಸುಳ್ಳು, ನಿಮ್ಮ ಇದಕ್ಕಾಗಿ ಅವ್ರು ಸುಳ್ಳು ಹೇಳೋ ಅಂಥದ್ದನ್ನ ಅವ್ರು ಮಾಡಿರ್ತಾರೆ. ಅಂಥದಕ್ಕೆ ಯಾವುದೇ ಆಗಲಿ ಒಂದು ವ್ಯವಹಾರ ಅಥವಾ ಒಂದು ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಅಂದರೆ ಸಮಯ ಅಂತ ತೊಗೊಳ್ತಾರೆ. ಅದರಲ್ಲಿ ನಿಮ್ಮ ಇವಾಗ ಯಾವುದೋ ಒಂದು ಒಳ್ಳೇದಾಗಬೇಕು, ನಿಮಗೆ ಏನೋ ಒಂದು ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಅಂದರೆ ನಿಮ್ಮ ಸಮಯ ಚೆನ್ನಾಗಿತ್ತು ಅಂದರೆ ಅವ್ರು ಒಳ್ಳೇದು ಕೊಟ್ಟಿದ್ದು ಚಕ್ ಅಂತ ಒಂದೇ ಸೈಡಲ್ಲಿ ನಿಮ್ಗೆ ಸಕ್ಸಸ್ ಆಗಿಬಿಡುತ್ತೆ. ಅದೇ ನಿಮ್ಮ ಟೈಮ್ ಚೆನ್ನಾಗಿಲ್ಲ, ಅವರು ಸಖತ್ತು ಎಷ್ಟೋ ಎಫೆಕ್ಟ್ ಹಾಕಿರ್ತಾರೆ, ಎಷ್ಟೋ ಲಕ್ಷ ಅಂತ ಒಂದು ಜಪ ಮಾಡಿರ್ತಾರೆ. ಅದು ಏನೇ ಮಾಡಿದ್ರು ನಿಮ್ಮಲ್ಲಿ ಆ ನೆಗೆಟಿವ್ ಜಾಸ್ತಿ ಇದ್ದು ದೋಷ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅವರೇನೇ ಎಫೆಕ್ಟ್ ಹಾಕಿ ಏನೇ ಒಂದು ತಂತ್ರ ಮಂತ್ರ ಮಾಡಿ ನಿಮಗೆ ಕೊಟ್ಟರು ಅದು ಬೇಗ ಕೆಲಸ ಆಗಲ್ಲ. ನೀವು ಅಂದ್ಕೊತೀರ ಏನೋ ಕೆಲಸನೇ ಆಗಿಲ್ಲ ಇವ್ರ ಹತ್ರ, ಯಾಕೋ ಕೆಲಸ ಆಗಲಿಲ್ಲ, ಅಲ್ಲಿ ಸಮಯ ಆ ಥರ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು ಹೇಳಿದ ಅದೇ ವಿಷಯದಲ್ಲಿ ಇದೇ ರೀತಿ ಇದನ್ನು ಈ ಮಂತ್ರನ ಹೇಳ್ಕೊಂಡು ನೀವು 21 ಬಾರಿ ಉಚ್ಚಾರಣೆ ಮಾಡಬೇಕು. ಮೊದಲು ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಕಳೆದ ಇದರಲ್ಲಿ ಹೇಳಿದ್ನಲ್ಲ ಈಗ, ಹಾಗೆ ಒಂದು ಒಳ್ಳೆಯ ದಿವಸದಲ್ಲಿ ಈ ಮಂತ್ರನ ನೀವು 10,000 ಅಥವಾ 5,000 ನಿಮಗೆ ಅಂದರೆ ಇದಕ್ಕಿಷ್ಟೇ ಅಂತ ಲಿಮಿಟ್ ಇಲ್ಲ. ಎಷ್ಟು ದಿನ ಅದರಲ್ಲಾದರೂ 48 ದಿವಸ ತೊಗೋಬೋದು ಅಥವಾ 1 ತಿಂಗಳು ತೊಗೋಬೋದು. ನಿಮಗೆ ಹೆಂಗಾಗುತ್ತೋ ಅದನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮಾಡ್ಕೋಬೋದು. ಸಿದ್ಧಿ ಆದ ನಂತರ ಇದನ್ನು ಪ್ರಯೋಗ ಮಾಡಬೇಕಾದ್ರೆ ಮಾತ್ರ ಇದನ್ನು ಶನಿವಾರ ಮಾಡಬೇಕು. ಶನಿವಾರ ರಾತ್ರಿ ಭೈರವನ ಪೂಜೆ ಮಾಡಿ ಈ ಮಂತ್ರ ಹೇಳ್ಕೊಳ್ತಾ 21 ಬಾರಿ ಉಚ್ಚಾರಣೆ ಮಾಡಿ ಬೆಲ್ಲ ಇರುತ್ತಲ್ವ, ಆ ಬೆಲ್ಲನ ತೊಗೊಂಡು ಅಭಿಮಂತ್ರಿಸ್ಬೇಕು. ಅಭಿಮಂತ್ರಿಸಿ ಅದನ್ನು ಯಾರಿಗೆ ನೀವು ತಿನ್ನಿಸ್ತೀರೋ ಅವರು ಅವರ ವಶ ಆಗ್ತಾರೆ. ಬೆಲ್ಲ ಕೆಲವರು ಸ್ವೀಟು ಯಾರು ಅದರೊಳಗೇನು ಕಹಿ ಇದೆ ಅದಿದೆ ಇದಿದೆ ಅಂತೇನು ಹೇಳಲ್ಲ. ಹಾಗಾಗಿ ಇದನ್ನು ಕೊಟ್ಟೀಗ ಅವ್ರು ಯಾವುದೋ ಒಂದು ರೀತಿ ನಿಮ್ಮ ಬುದ್ಧಿವಂತಿಕೆ ನೀವು ಕೊಡಬೇಕಾಗುತ್ತೆ. ಅಥವಾ ಅದರಲ್ಲಿ ತಿಂಡಿ ಮಾಡಿಕೊಟ್ರು ನಡೆಯುತ್ತದೆ. ಅಥವಾ ನೀವು ಆ ರೀತಿ ಯಾರು ತಿನ್ನಿಸ್ತೀರೋ ಅವ್ರಿಗೆ ಆ ಮನಸ್ಸಲ್ಲಿ ಹೇಳ್ಕೊಬೇಕು, ಇಂಥದ್ದು ನಾನು ಇಂಥವ್ರು ಕೊಡ್ತಾಯಿದ್ದೀನಿ, ಇಂಥವ್ರು ನನ್ನ ವಶ ಆಗಬೇಕು, ಅಥವಾ ನನ್ನ ಒಂದು ಸಹವರ್ತಿ ಆಗಬೇಕು, ಅಥವಾ ಬಾಸ್ ಆಗಿದ್ದರೆ ಆ ಬಾಸು ನನಗೆ ಬೈಬಾರ್ದು, ನನ್ನನ್ನು ನೋಡಿದ್ರೆ ಸಿಡ್ಕಬಾರ್ದು, ನನ್ನನ್ನು ಕಂಡ್ರೆ ಒಂದು ಗೌರವ ಕೊಡಬೇಕು, ಅಥವಾ ನನಗೇನಾದ್ರು ಒಂದು ಇಂಕ್ರಿಮೆಂಟೋ ಪ್ರಮೋಷನ್ ಏನೋ ಕೊಡೋಂಗೆ ನನಗೆ ಕೊಡಬೇಕು ಅಂತ ನಿಮ್ಮ ಏನು ಬೇಡಿಕೆಗಳಿದೆಯೋ, ಸಂಕಲ್ಪ ಏನಿದೆಯೋ ಆ ಸಂಕಲ್ಪ ಮಾಡ್ಕೊಂಡು ಆ ಬೇಡಿಕೆಗಳನ್ನ ಮುಂದೆ ಇಟ್ಟಾಗ ನಿಮಗೆ ಅಂದರೆ ಮೊದಲು ಇದನ್ನು ಯಾವುದೇ ರೀತಿ ಆದರೂ ನೀವು ಭೈರವನ ಪೂಜೆ ಮಾಡಿದ್ರೆ ಕೆಲಸ ಆಗೋದು. ಭೈರವರು ಮಾಡ್ತಾ ಇದ್ದರೆ ಇದು ಯಾವುದೇ ಕೆಲಸ ಆಗಲ್ಲ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಅದು ಯಾಕೆಂದರೆ ಲೆಂತ್ ಆಗುತ್ತೆ, ಇನ್ನೊಂದು ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಭೈರವರು ಇಲ್ಲದೆ ಯಾವ ಕೆಲಸನೂ ಯಾವ ಮಂತ್ರಗಳು ಯಾವ ಇದೂ ಸಿದ್ಧಿ ಆಗಲ್ಲ. ಅದು ಹೇಗೆ ಏನು ಅನ್ನೋದು ನಿಮಗೆ ಬೇಕು ಅಂತಂದರೆ ಮುಂದಿನ ವಿಡಿಯೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಈ ನನ್ನ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಡೌಟ್ ಇದೆ ಕಾಮೆಂಟಲ್ಲಿ ಹಾಕಿ. ಮತ್ತು ಮುಂದಿನ ಭಾಗದಲ್ಲಿ ನಿಮಗೆ ಇನ್ನೂ ಭೈರವರ ಬಗ್ಗೆ ತಿಳಿಸಿ, ಇನ್ನೂ ಅವರ ಮಂತ್ರಗಳು ತಿಳಿಸಿ, ಇನ್ನೂ ಅದರಿಂದ ಏನು ಉಪಯೋಗಗಳಿದೆ ಅಂತ ತಿಳಿಸಿ ಅನ್ನೋರಿಗೆ ನಾನು ಖಂಡಿತ ಅದನ್ನು
ಹೇಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.